ನಮಸ್ಕಾರ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕೃಷಿ ಪದವೀಧರ ಅಧಿಕಾರಿಗಳ ಸಂಘ ಮತ್ತು ಕೃಷಿ ಆಯುಕ್ತಾಲಯ ಈ ಎಲ್ಲವೂ ಒಟ್ಟಿಗೆ ಸೇರಿ ಈ ಒಂದು ಅಂಬೇಡ್ಕರ್ ಅವರು ಜಗಜೀವನ್ ರಾಮ್ ಅವರ ಜಯಂತಿ ಪ್ರಯುಕ್ತ ಎಲ್ಲ ಮಕ್ಕಳುಗಳು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಭಾಳ ವರ್ಷದಿಂದ ಅಂದ್ಕೊಂಡ್ಬಂದಿದ್ದೀರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕೃಷಿ ಇಲಾಖೆಯ ನಿರ್ದೇಶಕರಾದಂಥ GT ಪುತ್ರ ಅವರವರೇ ಹಾಗೂ ವಿಶೇಷವಾಗಿ ಆಹ್ವಾನಿತ ಭಾಷಣಕಾರರಾದಂಥ ರಾಮಚಂದ್ರಪ್ಪನವರೇ ಹಾಗೂ ಶ್ರೀಮತಿ ಮಲ್ಲಿಗೆ ಸಿರಿಮನೆಯವರೇ ಹಾಗೂ ಶಶಿ ರಾಜ್ ಅರ್ತಲೆಯವರೇ ಮತ್ತು ಶ್ರೀಮತಿ ಜಬೀನಾ ಖಾನಮ್ ಅವರೇ ಹಾಗೂ ನಮ್ಮ ಈ ಸಂಘದ ಅಧ್ಯಕ್ಷರಾದಂಥ ತಿರುಮಲೇಶ್ವರೇ, ನಮ್ಮ ಇನ್ನೊಬ್ಬ ನಿರ್ದೇಶಕರಾದ ವೆಂಕಟರಾಮ್ ರೆಡ್ಡಿಯವರೇ, ಎನ್ ರಮೇಶ್ ಅವರೇ, ರಾಮಚಂದ್ರಪ್ಪನವರೇ ಮತ್ತು ಗೌರವ ಅಧ್ಯಕ್ಷರಾದಂಥ ಶಿವರಾಜ್ ಅವರೇ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಆತ್ಮೀಯ ಅಧಿಕಾರಿ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳ ಪೋಷಕರು, ಈಗಾಗಲೇ ನಮ್ಮ ಮುಖ್ಯ ಭಾಷಣಕಾರರು ಮಾತನಾಡಿದ್ದಾರೆ. ರಾಮಚಂದ್ರಪ್ಪನವರು ಬಹುಶಃ ಅವರು ಮಾತನಾಡಿರೋ ವಿಚಾರನೇ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಸ್ವತಂತ್ರದ ನಂತರ ಬೇರೆ ಎಲ್ಲ ದೇಶಕ್ಕಿಂತ ನಮ್ಮ ದೇಶ ಒಂದು ಇತಿಹಾಸವಿದೆ. ಇವತ್ತು ಅಂಬೇಡ್ಕರ್ ಅವ್ರನ್ನ ನಮ್ಮ ದೇಶ ಅಷ್ಟೇ ಅಲ್ಲ, ಅನೇಕ ದೇಶಗಳು ಗೌರವಿಸ್ತದೆ, ಪೂಜಿಸ್ತದೆ. ಮತ್ತು ಇಂಥ ಸಂವಿಧಾನವನ್ನು ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಭಾರತ ದೇಶಕ್ಕೆ ಮಾತ್ರ ಇಂಥ ಒಂದು ಸಂವಿಧಾನ ಸಿಕ್ಕಿರ್ತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಅನೇಕ ಕಡೆ ಅದನ್ನು ಬರೆದಿರ್ತಕ್ಕಂಥ ಲೇಖನ ನೋಡಿದ್ದೀವಿ, ಹೇಳಿರ್ತಕ್ಕಂಥ ಚರ್ಚೆ ಮಾಡಿರ್ತಕ್ಕಂಥ ವಿಚಾರವನ್ನು ನೋಡಿ. ಮತ್ತು ಈ ಸಂವಿಧಾನ ಒಂದಷ್ಟು ದಲಿತರಿಗೆ ಮಾತ್ರ ಅನ್ನೋ ಒಂದು ಕಲ್ಪನೆ ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಸಂವಿಧಾನ ನಮ್ಮ ದೇಶದಲ್ಲಿ ಹಿಂದೆ ಇರ್ತಕ್ಕಂಥ, ಮುಂದೆ ಹುಡ್ತಕ್ಕಂಥ ಪ್ರತಿಯೊಬ್ಬರಿಗೂ, ಈ ಭೂಮಿ ಇರೋವರೆಗೂ ಒಂದು ಇದು ಭಗವದ್ಗೀತೆ ಇದ್ದಂಗೆ ನಮ್ಮೆಲ್ಲರಿಗೂ ಸಹ ಒಂದು ಮಾರ್ಗದರ್ಶನ, ನಮ್ಮೆಲ್ಲರಿಗೂ ಹಕ್ಕು, ನಮ್ಮೆಲ್ಲರಿಗೂ ಇವತ್ತೇನಾದ್ರೂ ರೈಟ್ಸ್ ಇದೆ. ನೀವೆಲ್ಲರಿಗೂ ಯಾರೇ ನಿಮ್ಮ ಸ್ವಂತ ಸಮಸ್ಯೆಯನ್ನು ಪ್ರತಿಪಾದಿಸ್ತಕ್ಕಂಥದ್ದಕ್ಕೆ ನಿಮಗೇನಾದರೂ ಅವಕಾಶ ಇದ್ದರೆ ಈ ಸಂವಿಧಾನವೇ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಂದು ಸಂವಿಧಾನವನ್ನು ನಾವು ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅನೇಕರು ಜಗಜೀವನ್ ರಾಮ್ ಅವರ ಮಾಡಿರ್ತಕ್ಕಂಥದ್ದು, ಕನಕದಾಸರು ಮಾಡಿರ್ತಕ್ಕಂಥದ್ದು, ಬುದ್ಧ, ಈ ಥರ ಅನೇಕ ಸಾಧಕರು ಇದ್ದಾರೆ, ಅನೇಕ ಇತಿಹಾಸ ಇದೆ. ಅವರೆಲ್ಲರಿಗೂ ಮಹಾತ್ಮ ಗಾಂಧಿ ಶಾಂತಿಯುತ ನಮ್ಮ ಸ್ವತಂತ್ರ ತಂದುಕೊಟ್ಟಿದ್ದು, ಈ ಥರದ್ದು ನಮ್ಮ ದೇಶದಲ್ಲಿ ನೂರಾರು ಜನ, ಸಾವಿರಾರು ಜನ ಹೋರಾಟವನ್ನು, ಇತಿಹಾಸವನ್ನು ನಾವೆಲ್ಲರೂ ಪುಟವನ್ನು ತಿರುಗಿಸ್ತಕ್ಕಂಥ ನಾವೆಲ್ಲ ಪುಣ್ಯವಂತರು. ಬಹುಶಃ ಇಂಥ ಒಂದು ಸಾಧಕರನ್ನ ನಾವು ನೋಡಿದಾಗ ಮಾತ್ರ ನಮ್ಮ ಮುಂದಿನ ಹೆಜ್ಜೆಗಳು, ಮುಂದಿನ ಗುರಿಗಳು, ನಮ್ಮ ಭವಿಷ್ಯ ನಾವು ಹೋಗಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಈ ಇತಿಹಾಸವನ್ನು ನಾವು ಪದೇ ಪದೇ ತಿರುಗಿ ನೋಡಿದಾಗ ಮಾತ್ರ ನಮ್ಮ ದೇಶದ ಒಂದು ಎಲ್ಲ ವಿಚಾರದಲ್ಲೂ ಸಹ ನಾವು ಗಟ್ಟಿಯಾಗಿ ತೀರ್ಮಾನ ತೆಗೆಯಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಹಾಗಾಗಿ ಅದು ಈ ಒಂದು ಅಂಬೇಡ್ಕರ್ ಅವರ ಅವರ ಇತಿಹಾಸವನ್ನು, ಅವರ ಬೆಳೆದು ಬಂದ ದಾರಿಯನ್ನು, ಅವರು ಯಾಕೆ ಇಷ್ಟೊಂದು ಸಂವಿಧಾನವನ್ನು ಭಾಳ ವಿಸ್ತಾರವಾಗಿ ದೇಶದ ಒಬ್ಬೊಬ್ಬ ಪ್ರಜೆಗೂ ವೈಯಕ್ತಿಕವಾಗಿ ಶಕ್ತಿ ತುಂಬತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟರು ಅನ್ನೋದಕ್ಕೂ ಒಂದು ಇತಿಹಾಸವಿದೆ. ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಮುಖ್ಯ. ಶಿಕ್ಷಣವೇ ಒಂದು ಶಕ್ತಿ. ಶಿಕ್ಷಣ ಇದ್ದರೆ ಮಾತ್ರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರ್ತಕ್ಕಂಥದ್ದು ಅತ್ಯಂತ ನಮಗೆ ಅಮೂಲ್ಯವಾದದ್ದು. ಈ ಒಂದು ಶಿಕ್ಷಣವನ್ನು ಇವತ್ತೇನಾಗಿದೆ, ಶಿಕ್ಷಣ ಒಂದು ವೈಯಕ್ತಿಕ ರಕ್ಷಣೆಗೆ ಮತ್ತು ಸಮಾಜದ ರಕ್ಷಣೆಗೆ ಮತ್ತು ದೇಶದ ಅಭಿಮಾನ, ಅಭಿವೃದ್ಧಿ ಎಲ್ಲ ವಿಚಾರದಲ್ಲೂ ಸಹ ನಾವು ಅದನ್ನು
ಸೊ ರೂಢಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಬರೀ ಶಿಕ್ಷಣ ಮಾಡಿ ಇವತ್ತೇನಾಗಿದೆ, ನಾವು ಅನೇಕ ಉತ್ತಮ ಶಿಕ್ಷಣ ಪಡೆದಿರ್ತಕ್ಕಂಥವರೇ ತಪ್ಪು ದಾರಿ ಹೋಗ್ತಕ್ಕಂಥದ್ದನ್ನು ಅನೇಕ ನೋಡಿದ್ದೀವಿ. ಇದನ್ನೆಲ್ಲ ನಾವು ಸರಿಪಡಿಸ್ಕೊಂಡಾಗ ಮಾತ್ರ ಈ ಸಂವಿಧಾನಕ್ಕಾಗಲಿ ಅವರ ಹೋರಾಟಕ್ಕಾಗಲಿ ಅವರು ರಚನೆ ಮಾಡ್ತೀವಿ. ಅಷ್ಟು ಸುಲಭವಾದಂಥದ್ದಲ್ಲ. ಇಂಥದನ್ನು ಅವರ ಕಾಲದಲ್ಲಿ ಅವರು ಕೆಲವು ತಗೊಂಡಂಥ ತೀರ್ಮಾನಗಳು ರಾಮಚಂದ್ರ ಪುರಗಳಲ್ಲಿ ಆಡಳಿತದ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಮತ್ತು ಅವತ್ತಿನ ಕಾಲದಲ್ಲಿ ಜಗಜೀವನರಾಮ್ ಅಷ್ಟು ಕ್ರಾಂತಿಯನ್ನು ಒಂದು ವಿಚಾರವನ್ನು ತಗೊಂಡು ಇವತ್ತು ದೇಶದಲ್ಲಿ ಏನು ಇವತ್ತು ನಾವು ಬೆಳೀತಾ ಇದ್ದೀವಿ, ಕೃಷಿ ನಮ್ಮ ಎಲ್ಲ ಕೃಷಿಗೆ ಭಾಳ ಪ್ರಮುಖವಾದಂಥ ನೀವೆಲ್ಲ ಕೃಷಿಕರ ಜೊತೆಯಲ್ಲಿ ಒಡನಾಟ ಇರ್ತಕ್ಕಂಥದ್ದು. ಇವತ್ತು ಅವತ್ತು ನಾವು ಆಮದು ಮಾಡ್ಕೋಬೇಕಾಯಿತು, ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಗಳಿದ್ದೀವಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಮುಂದಿನ ನಮ್ಮ ಮಕ್ಕಳುಗಳಿಗೆ, ಮುಂದಿನ ನಮ್ಮೆಲ್ಲರ ಜನಾಂಗಕ್ಕೆ ಎಲ್ರಿಗೂ ಸಹ ಇಂಥ ಒಂದು ಇತಿಹಾಸವನ್ನು, ಸಂವಿಧಾನವನ್ನು ನಾವು ಇವತ್ತು ತಿಳಿಸ್ತಾ ಹೋಗಬೇಕು. ನಮ್ಮ ಸರ್ಕಾರ ನಿಮಗೆಲ್ಲರಿಗೂ ಗೊತ್ತಿದೆ, ಸಂವಿಧಾನಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದೀವಿ, ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗೆ ಎಷ್ಟು ಒತ್ತು ಕೊಡ್ತಾ ಇದ್ದೀವಿ. ಸೊ ಅದನ್ನು ಪ್ರತಿ ಮಕ್ಕಳಿಗೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಪ್ರತಿ ಶಾಲೆಯಲ್ಲಿ, ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಸಂವಿಧಾನದ ಬಗ್ಗೆ ಒಂದು ಮಾತುದ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿರ್ತಕ್ಕಂಥದ್ದು.